ನಮಸ್ಕಾರ ಬಂಧುಗಳೇ, ಭಕ್ತಿ ಮತ್ತು ಆಧ್ಯಾತ್ಮದ ಈ ಸುಂದರ ಪಯಣಕ್ಕೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಈ ಬ್ರಹ್ಮಾಂಡದ ಸೃಷ್ಟಿಗೆ ಕಾರಣಳಾದ ಮನುಕುಲವನ್ನು ಮಾಯಾಚಕ್ರದಿಂದ ಹೊರತರುವ ಆ ಮಹಾಮಾಯೆ ಆದಿ ಪರಾಶಕ್ತಿಯನ್ನು ಸ್ಮರಿಸುತ್ತಾ ಇಂದಿನ ಯಾತ್ರೆಯನ್ನು ಆರಂಭಿಸೋಣ. ಕರ್ನಾಟಕದ ಮಲೆನಾಡಿನ ಹಸಿರು ಸಿರಿಯ ನಡುವೆ ಅಡಿಕೆ ತೋಟಗಳ ಮಧ್ಯೆ ನೆಲೆಸಿರುವ ಒಂದು ಅದ್ಭುತ ಶಕ್ತಿ ಕೇಂದ್ರವೇ ಶಿರಸಿ. ಈ ಪುಣ್ಯಕ್ಷೇತ್ರದಲ್ಲಿ ಜಗನ್ಮಾತೆಯು ಶ್ರೀ ಮಾರಿಕಾಂಬಾ ಎಂಬ ಹೆಸರಿನಿಂದ ಭಕ್ತರನ್ನು ಹರಿಸುತ್ತಿದ್ದಾಳೆ. 8 ಭುಜಗಳ ಆ ದಿವ್ಯ ರೂಪ, ಕಣ್ಣು ಕೋರೈಸುವ ಆ ತೇಜಸ್ಸು, ನಂಬಿದವರಿಗೆ ನಂದಾದೀಪವಾಗುವ ತಾಯಿ ಮಾರಿಕಾಂಬೆಯ ಇತಿಹಾಸ ಮತ್ತು ಮಹಿಮೆಯನ್ನು ಇಂದು ನಾವು ಹತ್ತಿರದಿಂದ ತಿಳಿಯೋಣ. ಶಿರಸಿಯ ವೈಶಿಷ್ಟ್ಯ ಮತ್ತು ನಾಮಕರಣ. ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಭಾಗವಾದ ಶಿರಸಿ ಸುಗಂಧ ದ್ರವ್ಯಗಳು ಮತ್ತು ಮಸಾಲೆ ಪದಾರ್ಥಗಳ ಬೆಳೆಗಳಿಗೆ ವಿಶ್ವ ಪ್ರಸಿದ್ಧವಾಗಿದೆ. ಈ ಪ್ರದೇಶದಲ್ಲಿ ಹಿಂದೆ ಶಿರೀಷ ಎಂಬ ಮರಗಳು ಹೆಚ್ಚಾಗಿದ್ದ ಕಾರಣದಿಂದಲೇ ಇದಕ್ಕೆ ಶಿರಸಿ ಎಂಬ ಹೆಸರು ಬಂದಿತು ಎಂದು ಇತಿಹಾಸ ಹೇಳುತ್ತದೆ. ಈ ಭೂಮಿ ಕೇವಲ ಪ್ರಕೃತಿ ಸೌಂದರ್ಯಕ್ಕೆ ಮಾತ್ರವಲ್ಲ, ಚಾಲುಕ್ಯರು, ರಾಷ್ಟ್ರಕೂಟರು, ಕದಂಬರು ಮತ್ತು ಸೋಂಧಾ ರಾಜರ ಆಳ್ವಿಕೆಯಲ್ಲಿ ಸಾಹಿತ್ಯ ಮತ್ತು ವಾಸ್ತುಶಿಲ್ಪದ ಮೂಲಕ ತನ್ನದೇ ಆದ ವಿಶಿಷ್ಟತೆಯನ್ನು ಉಳಿಸಿಕೊಂಡಿದೆ. ವಿಶೇಷವಾಗಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಈ ಕ್ಷೇತ್ರವು ಅಪಾರ ಅಭಿವೃದ್ಧಿ ಕಂಡಿತು. ದೇವಿಯ ಮೂರ್ತಿಯ ಅದ್ಭುತ ಇತಿಹಾಸ. ಸಾಮಾನ್ಯವಾಗಿ ದಕ್ಷಿಣ ಭಾರತದ ದೇವಸ್ಥಾನಗಳಲ್ಲಿ ವಿಗ್ರಹಗಳು ಕೃಷ್ಣಶಿಲೆ ಅಥವಾ ವಿಶೇಷ ಕಲ್ಲುಗಳಿಂದ ಕೆತ್ತಲ್ಪಟ್ಟಿರುತ್ತವೆ. ಆದರೆ ಶಿರಸಿಯ ಮಾರಿಕಾಂಬೆಯ ವಿಗ್ರಹವು ಬಹಳ ವಿಶೇಷವಾದದ್ದು. ಇದು ಕಲ್ಲಿನಿಂದ ಮಾಡಿದ ವಿಗ್ರಹವಲ್ಲ, ಬದಲಾಗಿ ಸಂಪೂರ್ಣವಾಗಿ ಮರದಿಂದ ಕೆತ್ತಲಾದ ವಿಶೇಷ ಮೂರ್ತಿ. ಈ ವಿಗ್ರಹದ ಇತಿಹಾಸವು ಅತ್ಯಂತ ರೋಚಕವಾಗಿದೆ. 16ನೇ ಶತಮಾನದಲ್ಲಿ ಈ ಭಾಗವನ್ನು ಆಳುತ್ತಿದ್ದ ಸೋಂಧಾ ರಾಜ 2ನೇ ಸದಾಶಿವರಾಯನಿಗೆ ತಾಯಿ ಮಾರಿಕಾಂಬೆಯು ಕನಸಿನಲ್ಲಿ ದರ್ಶನ ನೀಡುತ್ತಾಳೆ. ಹತ್ತಿರದ ನೀಲಗಿರಿ ಪರ್ವತ ಶ್ರೇಣಿಯ ಒಂದು ಕೆರೆಯಲ್ಲಿ ತಾನು ನೆಲೆಸಿರುವುದಾಗಿ ತಿಳಿಸುತ್ತಾಳೆ. ರಾಜನು ತಕ್ಷಣ ತನ್ನ ಪರಿವಾರದೊಂದಿಗೆ ತೆರಳಿ ಆ ಕೆರೆಯಿಂದ ದೇವಿಯ ಭವ್ಯ ಮೂರ್ತಿಯನ್ನು ಹೊರತೆಗೆದು ಮೆರವಣಿಗೆಯ ಮೂಲಕ ತಂದು ಇಲ್ಲಿ ಪ್ರತಿಷ್ಠಾಪಿಸಿದನು. ಜಲಾಶಯದಿಂದ ಹೊರಬಂದ ಕಾರಣ ಈ ತಾಯಿಯನ್ನು ಜಲದುರ್ಗ ಎಂದೂ ಕರೆಯಲಾಗುತ್ತದೆ. ದೇವಸ್ಥಾನದ ವಾಸ್ತುಶಿಲ್ಪ ಮತ್ತು ಭೂತರಾಜ. ನೀವು ಮಾರಿಕಾಂಬಾ ದೇವಸ್ಥಾನದ ಸಮೀಪಕ್ಕೆ ಹೋದಾಗ ಒಂದು ಭವ್ಯವಾದ ಕಟ್ಟಡವು ನಿಮ್ಮನ್ನು ಸ್ವಾಗತಿಸುತ್ತದೆ. ಪ್ರಧಾನ ದ್ವಾರದ ಎರಡೂ ಬದಿಗಳಲ್ಲಿ ಆನೆಗಳ ಪ್ರತಿಮೆಗಳು ಮತ್ತು ನವಿಲುಗಳ ಕೆತ್ತನೆಗಳು ಮನ ಸೆಳೆಯುತ್ತವೆ. ದೇವಿಯ ದರ್ಶನಕ್ಕೆ ಮುನ್ನ ಭಕ್ತರು ಇಲ್ಲಿ ಕ್ಷೇತ್ರ ಪಾಲಕನಾದ ಭೂತರಾಜನ ಮಂದಿರಕ್ಕೆ ಭೇಟಿ ನೀಡುತ್ತಾರೆ. ಭೂತರಾಜನನ್ನು ದರ್ಶಿಸಿದ ನಂತರವೇ ಭಕ್ತರು ಪ್ರಧಾನ ದೇವಾಲಯದ ಕಡೆಗೆ ಹೆಜ್ಜೆ ಹಾಕುತ್ತಾರೆ. ದೇವಸ್ಥಾನದ ಒಳಭಾಗದಲ್ಲಿ ವಿಶಾಲವಾದ ಸಭಾ ಮಂಟಪವಿದ್ದು ಇಲ್ಲಿ ನವದುರ್ಗಿಯರ ಚಿತ್ರಪಟಗಳನ್ನು ಕಾಣಬಹುದು. ವಿಶೇಷವಾಗಿ ಸ್ಥಳೀಯ ಸಂಪ್ರದಾಯ ನೃತ್ಯಗಳು ಮತ್ತು ಕಲಾ ಪ್ರದರ್ಶನಗಳಿಗಾಗಿ ಒಂದು ಪ್ರತ್ಯೇಕ ವೇದಿಕೆಯೂ ಕೂಡ ಇಲ್ಲಿ ಇದೆ. ದೇವಿಯ ದಿವ್ಯ ರೂಪ ಮತ್ತು ಕಾವು ಕಲೆ. ಗರ್ಭಗುಡಿಯೊಳಗೆ ಪ್ರವೇಶಿಸಿದಾಗೆ 7 ಅಡಿಯ ಎತ್ತರದ ಕುಂಕುಮ ವರ್ಣದ ಅಷ್ಟಭುಜಧಾರಿಣಿ ಮಾರಿಕಾಂಬೆಯು ಸಿಂಹ ವಾಹಿನಿಯಾಗಿ ದರ್ಶನ ನೀಡುತ್ತಾಳೆ. ಆಕೆಯ ಕೈಗಳಲ್ಲಿ ಖಡ್ಗ, ಶೂಲ, ಶಂಖ, ಚಕ್ರ ಮತ್ತು ಅಕ್ಷಯ ಪಾತ್ರೆಗಳಿವೆ. ತಾಯಿಯ ಈ ರೂಪವು ದುಷ್ಟ ಸಂಹಾರದ ಉಗ್ರತೆಯನ್ನು ಮತ್ತು ಭಕ್ತರ ಮೇಲಿನ ಅತೀವ ಕರುಣೆಯನ್ನು ಏಕಕಾಲದಲ್ಲಿ ಪ್ರತಿಬಿಂಬಿಸುತ್ತದೆ. ಮತ್ತೊಂದು ಅಚ್ಚರಿಯ ವಿಷಯವೆಂದರೆ ಈ ದೇವಾಲಯದಲ್ಲಿರುವ ಕಾವು ಕಲೆ. ಇದು ಕೊಂಕಣ ಭಾಗದ ಒಂದು ಅಪರೂಪದ ಚಿತ್ರಕಲೆ. ಬಿಳಿ ಗೋಡೆಗಳ ಮೇಲೆ ಕೆಂಪು ಬಣ್ಣದ ನೈಸರ್ಗಿಕ ವರ್ಣಗಳನ್ನು ಬಳಸಿ ಪುರಾಣ ಕಥೆಗಳನ್ನು ಇಲ್ಲಿ ಚಿತ್ರಿಸಲಾಗಿದೆ. ಈ ಕಲೆಯು ಇಂದು ಮರೆಯಾಗುತ್ತಿದ್ದರೂ ಶಿರಸಿ ಮಾರಿಕಾಂಬಾ ದೇವಾಲಯವು ಇದನ್ನು ಇಂದಿಗೂ ಸಂರಕ್ಷಿಸಿಕೊಂಡು ಬಂದಿದೆ. ಕನಕದಾಸರ ಭೇಟಿ ಮತ್ತು ಪ್ರಸಿದ್ಧ ಜಾತ್ರೆ. ಶಿರಸಿ ಮಾರಿಕಾಂಬೆಯ ಮಹಿಮೆ ಎಷ್ಟು ಅಪಾರವೆಂದರೆ 15-16ನೇ ಶತಮಾನದ ಮಹಾನ್ ಭಕ್ತ ಕನಕದಾಸರು ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ತಾಯಿಯ ದರ್ಶನ ಪಡೆದಿದ್ದರು ಎಂದು ಹೇಳಲಾಗುತ್ತದೆ. ಅವರು ದೇವಿಯ ಮೇಲೆ ಹಾಡಿದ ಕೀರ್ತನೆಗಳು ಇಂದಿಗೂ ಇಲ್ಲಿ ಮೊಳಗುತ್ತಿವೆ. ಇನ್ನು ಇಲ್ಲಿನ ರಥೋತ್ಸವದ ಬಗ್ಗೆ ಹೇಳಲೇಬೇಕು. ಪ್ರತಿ 2 ವರ್ಷಕ್ಕೊಮ್ಮೆ ಮಾಘ ಮಾಸದಲ್ಲಿ ನಡೆಯುವ ಶಿರಸಿ ಮಾರಿಕಾಂಬಾ ಜಾತ್ರೆ ಕರ್ನಾಟಕದ ಅತಿದೊಡ್ಡ ರಥೋತ್ಸವಗಳಲ್ಲಿ ಒಂದು. ಲಕ್ಷಾಂತರ ಭಕ್ತರು ಈ ವೈಭವವನ್ನು ಕಣ್ತುಂಬಿಕೊಳ್ಳಲು ಆಗಮಿಸುತ್ತಾರೆ. ಇಲ್ಲಿ ಪಾಲ್ಗೊಳ್ಳುವುದರಿಂದ ಸಮಸ್ತ ದೋಷಗಳು ನಿವಾರಣೆಯಾಗಿ ಸಕಲ ಶುಭಗಳು ಉಂಟಾಗುತ್ತವೆ ಎಂಬುದು ಭಕ್ತರ ನಂಬಿಕೆ. ಇಲ್ಲಿಗೆ ತಲುಪುವುದು ಹೇಗೆ? ನೀವು ಶಿರಸಿಗೆ ಭೇಟಿ ನೀಡಬೇಕೆಂದರೆ ಹುಬ್ಬಳ್ಳಿ ನಗರವು ಹತ್ತಿರದ ರೈಲ್ವೆ ಮತ್ತು ವಿಮಾನ ನಿಲ್ದಾಣವನ್ನು ಹೊಂದಿದೆ. ಅಲ್ಲಿಂದ ಬಸ್ ಅಥವಾ ಖಾಸಗಿ ವಾಹನಗಳ ಮೂಲಕ ಸುಲಭವಾಗಿ ತಲುಪಬಹುದು. ದೇವಸ್ಥಾನವು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ದರ್ಶನಕ್ಕೆ ತೆರೆದಿರುತ್ತದೆ.
ಕಷ್ಟವೆಂದು ಬಂದವರಿಗೆ ಕರುಣೆಯ ಕಡಲಾಗುವ ಬೇಡಿದ ವರಗಳನ್ನು ನೀಡುವ ಶಿರಸಿ ಮಾರಿಕಾಂಬೆಯ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಪುಣ್ಯಕ್ಷೇತ್ರಗಳ ಮಾಹಿತಿ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿಯವರೆಗೂ ಜೈ ಮಾರಿಕಾಂಬಾ. ಧನ್ಯವಾದಗಳು.